ಡಿಜಿಟಲ್ ಮಾಧ್ಯಮ ಹೊಸದಾಗಿ ಇನಿಷಿಯೇಟಿವ್ ತಗೊಳ್ತಾ ಇದೆ. ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಸ್ಟಾರ್ಟ್ ಮಾಡ್ತಿದೆ. ಈ ಅಕಾಡೆಮಿಲಿ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಕಂಟೆಂಟ್ ಕ್ರಿಯೇಷನ್ ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಯೂಟ್ಯೂಬರ್ ಆಗ್ಬೇಕಾ? ಹೇಗೆ ಗೊತ್ತಾ? ಟಿಪ್ಸು ಟ್ರಿಕ್ಸು ಗೈಡೆನ್ಸ್ ಇದ್ರೆ ಬಹುಬೇಗ ರೀಚ್ ಆಗ್ತೀವಿ. ಕ್ಯಾಮ್ರಾ ವರ್ಕ್ ಇಂದ ಹಿಡಿದು ಎಡಿಟಿಂಗ್ ಸ್ಕಿಲ್ ವರೆಗೆ ಕಂಪ್ಲೀಟ್ ಟೆಕ್ನಿಕಲ್ ಸ್ಕಿಲ್ಸ್ ನ ನಾವು ನಿಮಗೆ ಕಲಿಸ್ಕೊಡ್ತೀವಿ. ನೀವು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಾ, ಯೂಟ್ಯೂಬರ್ ಆಗ್ಬೇಕಾ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗ್ಬೇಕಾ, ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಕಂಟೆಂಟ್ ಕ್ರಿಯೇಷನ್ ಕೋರ್ಸ್ಗೆ ನೀವು ಜಾಯ್ನ್ ಆಗಿ ಕೈ ತುಂಬ ಹಣ ಸಂಪಾದಿಸಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿಜಿಟಲ್ ಮಾಧ್ಯಮ ನಂದಿನಿ. ತುಂಬ ದಿನಗಳ ನಂತರ ನಾನು ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ನಾನು ಆಲ್ ಓವರ್ ಕರ್ನಾಟಕ ಟ್ರಾವೆಲಿಂಗ್ ಮಾಡಿಕೊಂಡು ವ್ಯಕ್ತಿ, ವಸ್ತು, ಸ್ಥಳದ ಬಗ್ಗೆ, ರೈತರ ಬಗ್ಗೆ, ಯಾರು ಸಾಧಕರ ಬಗ್ಗೆ ನಿಮಗೆ ಪರಿಚಯಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಹೋದಾಗ ಸಾಕಷ್ಟು ಜನ ಕೇಳೋದೊಂದೇ ಮಾತು, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಂದಿನಿ ಅಂತ ಹೇಳಿ. ಉತ್ತರ ಕರ್ನಾಟಕ ಸೈಡ್ ಹೋದಾಗ ಹೇಳ್ತಾರೆ, ಅಕ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಜನ್ರೇಷನಲ್ಲಿ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಬೇಕು, ಎಲ್ಲೇ ಹೋದರೂ ಕೂಡ ಜನ ನನ್ನ ಗುರುತಿಸಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ದುಡ್ಡು ಮಾಡಬೇಕು ಅಂತ ಹೇಳಿ. ಅಂದರೆ ಹೇಗೆ ಕಂಟೆಂಟ್ ಕ್ರಿಯೇಟರ್ ಆಗೋದು, ಹೇಗೆ ನಾನು ಯೂಟ್ಯೂಬರ್ ಆಗೋದು, ಹೇಗೆ ನಾನು ಇನ್ಫ್ಲುಯೆನ್ಸರ್ ಆಗೋದು. ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ತಗೊಳ್ಳಿ, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಎನಿ ಪ್ಲ್ಯಾಟ್ಫಾರ್ಮ್ ತೊಗೊಂಡ್ರು ಕೂಡ ಎಲ್ರಿಗೂ ಕೂಡ ಮುಕ್ತವಾದಂಥ ವೇದಿಕೆ ಇದೆ. ಯಾಕೆ ಎಲ್ಲರೂ ಕೂಡ ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳಿದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೋ ಒಂದು ಕಂಪ್ನಿಗೆ ಹೋದರೆ 9ರಿಂದ ಸಂಜೆ 5 ಗಂಟೆ ತನಕ ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ಮನೆಗೆ ಬಾ, ಯಾರಿಗೂ ಟೈಮ್ ಕೊಡಬೇಡ, ಮತ್ತು ಅದೇ ರೋಟೀನು, ಮತ್ತು ರಜಾ ಬಂದಾಗ ಅಷ್ಟೇ ರೆಸ್ಟ್ ಮಾಡು, ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತೆ ಕೆಲಸ ಮಾಡು. ಅಥವಾ ಯಾವುದೋ ಒಂದು ಊರಿಂದ ಬಂದು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಮತ್ತು ಊರಿಗೆ ಹೋಗಬೇಕು ಅಂತ ಹೇಳಿದರೆ ರಜೆ ಸಿಕ್ತಾಗ ಮಾತ್ರ ಹೋಗ್ತಾ ಇರ್ತೀರಾ. ಫ್ಯಾಮಿಲಿಗೂ ಟೈಮ್ ಕೊಡೋಕ್ಕಾಗಲ್ಲ, ಪರ್ಸ್ನಲಿ ಟೈಮ್ ಕೊಡೋಕ್ಕಾಗಲ್ಲ. ಈ ಕಡೆ ವರ್ಕ್ ಪ್ರೆಷರ್ ಒಂದು ಕಡೆ, ಈ ಕಡೆ ಟೈಮಿಂಗ್ಸ್ ಮ್ಯಾನೇಜ್ ಮಾಡಬೇಕು, ಯಾವುದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸಾಕು, ಎಷ್ಟು ದುಡಿದ್ರೂ ಕೂಡ EMI ಕಟ್ಟು, ರೆಂಟ್ ಕಟ್ಟು, ಫುಡ್ಡಿಗೆ ಕೊಡು, ಅಷ್ಟೇ. ಕಂಟೆಂಟ್ ಕ್ರಿಯೇಟರ್ ಎಲ್ಲರೂ ಆಗ್ಬೋದು. ಎಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನೋದು ಮುಕ್ತವಾದ ವೇದಿಕೆ. ಹೇಗಾಗೋದು, ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಮಗಂತೂ ಯಾರು ಹೇಳ್ಕೊಡೋರಿರಲಿಲ್ಲ. ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಏನು ಅಂತ ನಮ್ಮದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ. ಆದರೆ ಅದನ್ನು ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಹೇಗೆ ಜನಗಳಿಗೆ ತಲುಪಿಸ್ಬೇಕು, ಹೇಗೆ ಜನಗಳಿಗೆ ನಮ್ಮದು ಒಂದು ಚಾನಲ್ ಇದೆ ಅಂತ ಬೇಗ ಕನೆಕ್ಟ್ ಆಗೋದು ಅಂತೇಳಿ ಸಾಕಷ್ಟು ರಿಸರ್ಚ್ ಮಾಡಿದ್ದೀವಿ. ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ, ಹಿಂದಿಲೋ ಇಂಗ್ಲೀಷೆಲ್ಲ ನೋಡಿ ನಾವು ಹೇಗೆ ಟ್ಯಾಗ್ಸನ್ನು ಯೂಸ್ ಮಾಡಬೇಕು, ಕಂಟೆಂಟಿಗೆ ಯಾವ ರೀತಿ ಆ್ಯಡ್ ಮಾಡಬೇಕು, ಮತ್ತು ಟೈಟಲ್ನ ಯಾವ ರೀತಿ ಕೊಡಬೇಕು, ಬೇಗ ಜನಗಳಿಗೆ ಕ್ಯಾಚ್ ಆಗೋ ರೀತಿಯಾಗಿ ಇಂಟ್ರೋನ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ 1 ವರ್ಷ ಸರ್ಕಸ್ ಮಾಡಿದ್ದೀವಿ. ಯಾರು ಕೂಡ ಆ ರೀತಿ ಸರ್ಕಸ್ ಸ್ಟ್ರಗ್ಲಿಂಗ್ ಮಾಡಬಾರ್ದು. ಈಸಿಯಾಗಿ ಎಲ್ಲರೂ ಕೂಡ ಕಂಟೆಂಟ್ ಕ್ರಿಯೇಟರ್ ಆಗಬೇಕು. ಯಾಕೆಂದರೆ ಅವರಿಗೆ ಗೈಡೆನ್ಸ್ ಕೊಟ್ಟರೆ ಸುಲಭವಾಗಿ ಬೇಗ ಜನಗಳಿಗೆ ಕನೆಕ್ಟ್ ಆಗ್ತಾರೆ, ಬೇಗ ಕೂಡ ಅವರ ಚಾನಲ್ ಗ್ರೋ ಅಪ್ ಆಗುತ್ತೆ, ಬೇಗ ಕೂಡ ಅವ್ರು ಅರ್ನ್ ಮಾಡ್ಬೋದು ಅನ್ನೋ ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಾಯಿದ್ವಿ. ಯಾವುದೇ ರೀತಿಯಾದ ಚೆನ್ನಾಗಿರೋ ವಿಡಿಯೋ ಮಾಡಿದರೂ ಕೂಡ ಸ್ಟಾರ್ಟಿಂಗ್ ಓಡುತ್ತಲೇ ಇರಲಿಲ್ಲ, ಜನಗಳಿಗೆ ಕನೆಕ್ಟ್ ಆಗ್ತಲೇ ಇರಲಿಲ್ಲ. ಏನಕ್ಕೆ ನಾವು ಫೇಲ್ಯೂರ್ ಆಗ್ತಾಯಿದ್ದೀವಿ ಅಂತ ಹೇಳಿದಾಗ ನಮ್ಗೆ ಯಾರೂ ಕೂಡ ಗೈಡೆನ್ಸ್ ಕೊಟ್ಟಿರಲಿಲ್ಲ. ನಾವು ಯಾವುದೇ ರೀತಿಯಾದ ಕೋಚ್ ಹತ್ರನೂ ಹೋಗಲಿಲ್ಲ. ನಾವೇ ಯೂಟ್ಯೂಬ್ ನೋಡಿಕೊಂಡು ಸ್ವಲ್ಪ ತಿಳ್ಕೊಂಡು 1 ಇಯರ್ ಸ್ಟ್ರಗಲ್ ಮಾಡಿದ್ದು. ಆ ಸ್ಟ್ರಗಲ್ ನಿಮಗೆ ಬೇಡ. ಯಾಕೆಂತೇಳಿದರೆ ಎಲ್ಲರೂ ಕೂಡ ಇವಾಗ ಈಸಿಯಾಗಿ ಫಾಸ್ಟಾಗಿ ಗ್ರೋ ಅಪ್ ಆಗಬೇಕಂತ ಎಲ್ಲರೂ ಕನಸಾಗಿರುತ್ತೆ. ಸ್ಟ್ರಗಲ್ ಇದ್ದೇ ಇರುತ್ತೆ, ಆದರೆ ಟಿಪ್ಸು ಟ್ರಿಕ್ಸು ಗೈಡೆನ್ಸ್ ಇದ್ದರೆ ಬಹುಬೇಗ ರೀಚ್ ಆಗ್ತೀವಿ. ಹಿರಿಯರು ಅಷ್ಟೇ ಅಲ್ಲದೆ ಒಂದು ಮಾತು ಹೇಳಿದಾರ, ನಮ್ಗೆ ಯಾವುದೇ ರೀತಿಯಾಗಿ ಗುರಿ ಇರಬೇಕು ಅಂತ ಹೇಳಿದರೆ ಹಿಂದೆ ಗುರು ಇದ್ದರೆ ಮಾತ್ರ ಬೇಗ ಸಕ್ಸಸ್ ಆಗ್ತೀವಿ ಅಂತ. ಹಾಗಾಗಿ ಡಿಜಿಟಲ್ ಮಾಧ್ಯಮ ಹೊಸದಾಗಿ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದೆ ನಿಮಗೋಸ್ಕರ. ಇದು ನಮ್ಮ ಡಿಜಿಟಲ್ ಮಾಧ್ಯಮ ಚಾನಲ್ನ ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು. ಯಾರೆಲ್ಲ ಯೂಟ್ಯೂಬರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ನಮ್ಮದೇ ಆದಂಥ ಒಂದು ಚಾನಲ್ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಅವ್ರಿಗೆಲ್ಲ ಇದೊಂದು ಹೊಸ ಅಪಾರ್ಚುನಿಟೀಸ್ ಕೊಡ್ತಾ ಇದ್ದೀವಿ. ನಮ್ಮ ಡಿಜಿಟಲ್ ಮಾಧ್ಯಮ ಚಾನಲ್ ಕಡೆಯಿಂದ ಡಿಜಿಟಲ್ ಮಾಧ್ಯಮ ಅಕಾಡೆಮಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅರೆ ಏನು ಇದು ಅಕಾಡೆಮಿ ಅಂದ್ಕೊಂಡಿದ್ರೆ, ಈ ಅಕಾಡೆಮಿ ಸಿಂಪಲ್ ಅಷ್ಟೇ. ನೀವು ಯಾರೆಲ್ಲ ಯೂಟ್ಯೂಬರ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡಿರ್ತಾರೆ, ಅವರಿಗೆಲ್ಲ ಒಂದು ರೀತಿಯ ಗೈಡೆನ್ಸ್ ಕೊಡಲಿಕ್ಕೆ ನಾನು ಮತ್ತು ಆಕಾಶ್ ನಿಮ್ಮ ಜೊತೆ ಸದಾ ಇರ್ತೀವಿ. ಡಿಜಿಟಲ್ ಮಾಧ್ಯಮ ಅಕಾಡೆಮಿಲಿ ಕಂಟೆಂಟ್ ಕ್ರಿಯೇಟರ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಬೇಸಿಕ್ ಮೊಬೈಲ್ ಫೋನ್ ಯೂಸ್ ಮಾಡಲಿಕ್ಕೆ ಎಲ್ರಿಗೂ ಬರುತ್ತೆ ಅಲ್ವಾ? ಅಥವಾ ನೀವು ಯಾವುದೇ ಮೂಲೆಯಲ್ಲಿರಲಿ, ಹಳ್ಳಿಲಿರಲಿ, ಸಿಟಿಲಿರಲಿ, ಓದಿರಲಿ ಅಥವಾ ಓದ್ದಲೇ ಇರಲಿ, ನೀವು ಯಾವುದೇ ಕೆಲಸ ಮಾಡ್ತಾ ಇರಿ, ನಿಮ್ಮ ಫ್ರೀ ಟೈಮಲ್ಲಿ ನೀವು ಕೂಡ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಕೋರ್ಸಲ್ಲಿ ಒಂದು ಲಿಂಕ್ನ ನಿಮಗೆ ಕೊಟ್ಟಿರ್ತೀನಿ. ಈ ಫಾರ್ಮ್ನ ಫಸ್ಟ್ ಫಿಲಪ್ ಮಾಡಿ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ. ನಿಮ್ಮ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನು, ನೀವೇನಕ್ಕೋಸ್ಕರ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಯಾವ ಊರು, ಏನು ಮಾಡ್ತಾ ಇದ್ದೀರಾ, ಎಷ್ಟು ಸಮಯ ಸಿಗುತ್ತೆ, ನಿಮಗೆ ಸಾಧ್ಯ ಆಗುತ್ತಾ, ದಿನದಲ್ಲಿ 2ರಿಂದ 3 ಗಂಟೆ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಸೋಷಿಯಲ್ ಮೀಡಿಯಾಕ್ಕೆ ಅಂತ ಎಲ್ಲ ಯೋಚನೆ ಮಾಡಿಕೊಂಡು ಈ ಫಾರ್ಮ್ನ ಫಿಲಪ್ ಮಾಡಿ. ಆವಾಗ
ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ನಾವು ಕೊಡ್ತೀವಿ. ಬೇಸಿಕ್ ಮೊಬೈಲ್ ಫೋನ್ ಯೂಸ್ ಮಾಡೋಕ್ಕೆ ಬಂದರೆ ಸಾಕು. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಕೋರ್ಸಲ್ಲಿ ಏನೇನಿರುತ್ತೆ, ಯಾವ ರೀತಿ ಗೈಡೆನ್ಸ್ ಕೊಡ್ತೀವಿ, ಯಾವ ರೀತಿ ನೀವು ಕೂಡ ಬೇಗ ಜನಗಳಿಗೆ ಕನೆಕ್ಟ್ ಆಗ್ಬೋದು ಅಂತ ಹೇಳಿ A to Z ನೀವು ಚಾನಲ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅಂತ ಬೇಸಿಕ್ಕಿಂದ ಹಿಡಿದು ಪ್ರೋ ಲೆವೆಲ್ವರೆಗೂ ನಾವು ನಿಮಗೆ ಕಲಿಸ್ಕೊಡ್ತೀವಿ. ಈ ಡಿಜಿಟಲ್ ಮಾಧ್ಯಮ ಅಕಾಡೆಮಿಲಿ ಫಸ್ಟ್ ನಾವು ಲಾಂಚ್ ಮಾಡ್ತಾ ಇರೋದೇ ಕಂಟೆಂಟ್ ಕ್ರಿಯೇಟರ್ ಕೋರ್ಸು. ಜೀವನದಲ್ಲಿ ನಾವೆಲ್ಲ ಕಷ್ಟಪಡೋದೇನು ಕೇಳಿ ದುಡ್ಡಿಗೋಸ್ಕರ. ಒಂದು ಒಳ್ಳೆ ರೀತಿಯಾಗಿ ನಿಮ್ಮದೇ ಆದಂಥ ವ್ಯಕ್ತಿತ್ವನ ಈ ಸಮಾಜದಲ್ಲಿ ರೂಪಿಸ್ಕೋಬೇಕು ಅಂತೇಳಿದ್ರೆ ತಡ ಮಾಡಬೇಡಿ, ಕಂಟೆಂಟ್ ಕ್ರಿಯೇಟರ್ ಆಗಿ ನೀವು ಕೂಡ ಅರ್ನ್ ಮಾಡ್ಬೋದು. ಇವತ್ತು ನಾವು ಕೂತಿದ್ದ ಜಾಗದಲ್ಲೇ ಸುಲಭವಾಗಿ ದುಡ್ಡು ಮಾಡೋ ಅಂಥ ವಿಧಾನ ಯಾವ್ದಾದ್ರು ಇದೆ, ಅದು ಒಳ್ಳೆ ಮಾರ್ಗದಲ್ಲಿ ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾ ಮುಕ್ತವಾದಂಥ ವೇದಿಕೆನ ಎಲ್ಲರಿಗೂ ಕಲ್ಪಿಸಿಕೊಟ್ಟಿದೆ. ರೀಲ್ಸು, ಶಾರ್ಟ್ಸು, ಪೋಸ್ಟು, ವಿಡಿಯೋಸು, ಸ್ಟೋರೀಸು, ಫೋಟೋಸು ಎಲ್ಲ ಕಡೆಯಿಂದಲೂ ದುಡ್ಡು ಬರುತ್ತೆ ನಿಮಗೆ. ಆದರೆ ಅದನ್ನು ಹಾಕಬೇಕಲ್ವಾ? ಹೇಗೆ ದುಡ್ಡು ಬರುತ್ತೆ? ಹಾಕ್ತಲೇ ಹೋದರೆ ಎಲ್ಲಿ ಬರುತ್ತೆ? ಯಾವ ರೀತಿ ಹಾಕೋದು, ಯಾವ ರೀತಿ ಪೋಸ್ಟ್ ಮಾಡೋದು, ಯಾವ ರೀತಿ ವಿಡಿಯೋನ ಮಾಡೋದು, ಜನಗಳಿಗೆ ಹೇಗೆ ರೀಚ್ ಆಗೋದು ಅನ್ನೋದನ್ನು ಕಂಪ್ಲೀಟಾಗಿ ಈ ಕೋರ್ಸಲ್ಲಿ ನಾವು ಹೇಳ್ಕೊಡ್ತೀವಿ. ಆದರೆ ನಿಮಗೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅಂತ ಹೇಳಿ, ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಇನ್ಫ್ಲೂಯೆನ್ಸರ್, ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ಕನಸಿದೆ, ಅವರ ಕನಸನ್ನು ನನಸು ಮಾಡೋದಕ್ಕೆ ನಾವು ಇವಾಗ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಕಂಟೆಂಟ್ ಕ್ರಿಯೇಟರ್ ಆಗಿ ನೀವು ಫುಲ್ ಟೈಮ್ ಇದಕ್ಕೆ ಟೈಮ್ ಕೊಡಬೇಕು ಅಂತ ಏನಿಲ್ಲ. ದಿನದಲ್ಲಿ 2 hours ಕೊಟ್ಟರೆ ಸಾಕಾಗುತ್ತೆ. ಯಾವ ರೀತಿ ಟೈಮ್ನ ಮ್ಯಾನೇಜ್ ಮಾಡಬೇಕು. ಸಾಕಷ್ಟು ಜನ ಎಲ್ಲೇ ಹೋದರೂ ಕೂಡ ನನಗೆ ಕೇಳ್ತಾರೆ, ನಿಮಗೆ ಫ್ಯಾಮಿಲಿ ಇದೆ, ಮಗು ಇದೆ, ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಯಾವಾಗ ನಡೆದು ಟ್ರಾವೆಲಿಂಗೆಲ್ಲ ಇರ್ತಿರಲ್ಲ ಅಂತ ಹೇಳಿ. ನಾನು ಟೈಮ್ನ ಹೇಗೆ ಮ್ಯಾನೇಜ್ ಮಾಡ್ತೀನಿ, ಯಾವ ರೀತಿ ಕಂಟೆಂಟ್ ಕ್ರಿಯೇಷನ್ಗೆ ಟೈಮ್ ಕೊಡ್ತೀನಿ ಅಂತಲೂ ಕೂಡ ಕಂಪ್ಲೀಟ್ ಗೈಡೆನ್ಸ್ ನಿಮಗೆ ಕೊಡ್ತೀನಿ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಕೋರ್ಸ್ನ ಕಲೀಲಿಕ್ಕೆ ನಿಮ್ಗೆ ಕಂಪ್ಲೀಟಾಗಿ ಇಂಗ್ಲೀಷ್ ಬರಬೇಕು ಅಂತ ಏನಿಲ್ಲ. ತುಂಬ ಜನ ಹಳ್ಳಿಲಿ ಇದ್ಕೊಂಡೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ತುಂಬ ಜನಕ್ಕೆ ಯೂಟ್ಯೂಬರ್ ಆಗಬೇಕಂತ ಆಸೆ ಇರುತ್ತೆ, ಆದರೆ ಏನು ಮಾಡಬೇಕು, ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಗೊತ್ತಿರಲ್ಲ, ತುಂಬ ಗೊಂದಲ ಆಗಿರುತ್ತೆ. ಅದನ್ನೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾವು ನಿಮಗೆ ಹೇಳ್ಕೊಡ್ತೀವಿ. ಕೆಲವೊಬ್ಬರಿಗೆ ಲೈಫ್ ಸ್ಟೈಲು, ಫ್ಯಾಷನ್ನು, ಮೇಕಪ್ ಅಕಾಡೆಮಿ, ಮತ್ತು ಕೆಲವರಿಗೆ ಓನ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದನ್ನು ಜನಗಳಿಗೆ ಹೇಗೆ ರೀಚ್ ಮಾಡಬೇಕಂತ ಗೊತ್ತಿರಲ್ಲ. ಕೆಲವರಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಲ್ಲಿ ವ್ಲಾಗಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅರೆ ಅವ್ರವ್ರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟನ್ನು ಯಾವ ರೀತಿ ಮೆಮೊರೀಸ್ ಆಗಿ ನಾವು ಸೇವ್ ಮಾಡ್ಬೋದು ಅಂತ ಒಬ್ಬರಿಗೆ ಆಸೆ ಇದ್ದರೆ, ಇನ್ನು ಕೆಲವೊಬ್ಬರಿಗೆ ಕೂಡ ಅದನ್ನು ಯಾವ ರೀತಿಯಾಗಿ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಇರುತ್ತೆ. ಅದೆಲ್ಲವನ್ನು ನೀವು ಕಲಿಬೇಕು ಅಂತ ಹೇಳಿದರೆ ನಮ್ಮ ಕೋರ್ಸ್ಗೆ ಜಾಯ್ನ್ ಆದರೆ ಸಾಕು. ತುಂಬ ಜನಕ್ಕೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ಆಸೆ ಇರುತ್ತೆ. ಹಾಗಾಗಿ ಯೂಟ್ಯೂಬಲ್ಲಿ ಅನೇಕ ವಿಡಿಯೋಗಳೆಲ್ಲ ಪಾಪಪ್ ಆಗ್ತಾ ಇರುತ್ತೆ. ಕಂಟೆಂಟ್ ಕ್ರಿಯೇಟರ್ ಹೇಗಾಗೋದು, ಯೂಟ್ಯೂಬರ್ ಹೇಗಾಗೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಅಂತೆಲ್ಲ ಇರುತ್ತೆ. ಅರೆ ಸಾಕಷ್ಟು ಇಂಗ್ಲೀಷ್ ಮತ್ತು ಹಿಂದಿಲಿರುತ್ತೆ. ಪ್ರಪ್ರಥಮ ಬಾರಿಗೆ ಡಿಜಿಟಲ್ ಮಾಧ್ಯಮದಲ್ಲಿ ಡಿಜಿಟಲ್ ಮಾಧ್ಯಮ ಅಕಾಡೆಮಿಲಿ ಕಂಟೆಂಟ್ ಕ್ರಿಯೇಷನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂತೆ ಕನ್ನಡಿಗರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ, ಬೇಗ ಕಂಟೆಂಟ್ ಕ್ರಿಯೇಟರ್ ಆಗಿ ಬೇಗ ಅರ್ನ್ ಮಾಡಿ ಬೇಗ ಗ್ರೋತ್ ಆಗಲಿ ಅಂತ ಹೇಳಿ ಆಸೆಯಿಂದ ಈ ಕಂಟೆಂಟ್ ಕ್ರಿಯೇಷನ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಇರಬೇಕು. ನಮ್ಮ ಕಂಟೆಂಟ್ ಕ್ರಿಯೇಷನ್ ಕೋರ್ಸು ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಇರುತ್ತೆ. ಫಸ್ಟು ನೀವು ಫಾರ್ಮ್ನ ಫಿಲಪ್ ಮಾಡಿ ಜಾಯ್ನ್ ಆಗಿ. ತುಂಬ ಜನ ಆಲ್ರೆಡಿ ಈ ಕೋರ್ಸ್ಗೆ ಜಾಯ್ನ್ ಆಗಿದ್ದಾರೆ. ಯಾಕೆಂದರೆ ಕಳೆದ ಬಾರಿ ನಾನು ಆಕಾಶ್ ಒಂದು ರೆವಿನ್ಯೂ ಪಾರ್ಟ್ ಆಫ್ ನಮ್ಮ ಯೂಟ್ಯೂಬ್ ಜರ್ನಿನ ಶೇರ್ ಮಾಡಿದಾಗ ಎಲ್ಲೂ ವಿಷಯನೇ ಹೇಳ್ಕೊಂಡಿರಲಿಲ್ಲ. ಆದರೂ ಕೂಡ ನಮಗೆ ಸಾಕಷ್ಟು ಕರೆಗಳು ಬಂದು ಕೋರ್ಸ್ಗೆ ಜಾಯ್ನ್ ಆದರು. ಹಾಗಾಗಿ ಅವರ ಆಸೆಗಳೆಲ್ಲ ಈಡೇರಿಸೋಣ ಅಂತ ಹೇಳಿ ಕನ್ನಡದಲ್ಲಿ ಎಲ್ಲೂ ಗೈಡೆನ್ಸ್ ಸಿಗ್ತಾ ಇಲ್ಲ, ಯೂಟ್ಯೂಬರ್ ಆಗಬೇಕು ಅಂತ ಹೇಳಿದರೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಡೀಟೇಲ್ಸ್ ಬೇಕು A to Z ಅಂತ ಹೇಳಿದಾಗ ನಾವು ಬೇಸಿಕ್ಕಿಂದ ಹಿಡಿದು ಪ್ರೋ ಲೆವೆಲ್ವರೆಗೂ ಕೂಡ ಕಂಟೆಂಟ್ ಕ್ರಿಯೇಷನ್ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಗೈಡೆನ್ಸ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾವು ನಿಮಗೆ ಕೊಡ್ತೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೋರ್ಸ್ಗೆ ಜಾಯ್ನ್ ಆಗಿ. ಆದ್ಮೇಲೆ ನೀವು ನೋಡಿದ್ರಲ್ಲ, ಕಂಟೆಂಟ್ ಕ್ರಿಯೇಷನ್ ಕೋರ್ಸಲ್ಲಿ ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕಂಟೆಂಟ್ ಕ್ರಿಯೇಷನ್ ಕೋರ್ಸ್ನ ಕನ್ನಡದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಯೂಟ್ಯೂಬರ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಬೇಕು, ಇನ್ಫ್ಲುಯೆನ್ಸರ್ ಆಗಬೇಕು, ನಾನು ಕೂಡ ಸಮಾಜದಲ್ಲಿ ನನ್ನ ವ್ಯಕ್ತಿತ್ವನ ಗುರುತಿಸ್ಕೊಳ್ಬೇಕು, ಅದ್ರ ಜೊತೆಗೆ ಕೈ ತುಂಬ ಸಂಪಾದನೆ ಮಾಡಬೇಕು ಅಂತ ಆಸೆ ಇರುತ್ತೆ, ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಡಿಜಿಟಲ್ ಮಾಧ್ಯಮ ಹೊಸದಾಗಿ ಏನೇ ಮಾಡಿದರೂ ಕೂಡ ನೀವು ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದೀರಾ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ. ಇವಾಗ ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಸದಾ ನಮ್ಮ ಜೊತೆ ಇರಲೇಬೇಕು. ಯಾಕೆ ಅಂತ ಹೇಳಿದರೆ ನಿಮ್ಮಿಂದಲೇ ನೀವು ಇರೋದ್ರಿಂದಲೇ ನಾವು ಇಷ್ಟು ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆಲ್ ಓವರ್ ಕರ್ನಾಟಕ ಟ್ರಾವೆಲಿಂಗ್ ಮಾಡಿಕೊಂಡು ವ್ಯಕ್ತಿ ವಸ್ತು ಸಾಧಕರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಜೊತೆಗೆ ಡಿಜಿಟಲ್ ಮಾಧ್ಯಮ ಚಾನಲ್ ಕೂಡ ರನ್ ಆಗ್ತಾ ಇರುತ್ತೆ. ಅಲ್ಲೂ ಕೂಡ ವಿಶೇಷವಾದ ವಿನೂತನವಾದ ಸಂದರ್ಶನಗಳು ಬರ್ತಾ ಇರುತ್ತೆ. ನಿಮ್ಮೆಲ್ಲರನ್ನೂ ಕೂಡ ಸಾಧ್ಯವಾದಷ್ಟು ಆಲ್ ಓವರ್ ಕರ್ನಾಟಕ ಟ್ರಾವೆಲಿಂಗ್ ಮಾಡಿಕೊಂಡು ಗೊತ್ತಿಲ್ಲದಿರೋ ವಿಚಾರಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.